ಭಾಗ್ಯ ಮುಂದೆ ಸೋತು ಸುಣ್ಣವಾದ್ರೂ ತಾಂಡವ್ಗೆ ಬುದ್ಧಿ ಬರೋ ತರ ಕಾಣ್ತಿಲ್ಲ. ಶ್ರೇಷ್ಠ ಜೊತೆ ಸೇರ್ಕೊಂಡು ಭಾಗ್ಯಗೆ ಕೆಟ್ಟದೇ ಬಯಸ್ತಿರ್ತಾನೆ. ಮನೆ EMI ಕಟ್ಟದೆ ಆಟ ಆಡ್ತಿದ್ದ. ಆದ್ರೆ ಭಾಗ್ಯ ಒಂದೇ ಒಂದು ದಿನದಲ್ಲಿ ದುಡಿದು 5 ತಿಂಗಳ ಸಾಲವನ್ನ ಕಟ್ಟಿದ್ದಾಳೆ. ಭಾಗ್ಯ ಸಾಲ ಕಟ್ಟಿದ್ದನ್ನ ಕಂಡು ಉರಿಕಾರ್ತಿದ್ದ ತಾಂಡವ್ಗೆ ಸರಿಯಾಗಿ ಪಾಠ ಕಲಿಸಿದಾಳೆ. ಇದೀಗ ಆತನ ಕೈಯನ್ನ ಮುರಿದಿದ್ದಾಳೆ. ಈ ಮೂಲಕ ತಾಂಡವ್ ದುರಹಂಕಾರಕ್ಕೆ ಸರಿಯಾಗಿ ಪೆಟ್ಟು ಕೊಟ್ಟಿದ್ದಾಳೆ. ಹಾಗಾದ್ರೆ ತಾಂಡವ್ ಇನ್ನಾದ್ರೂ ಬುದ್ಧಿ ಕಲಿತಾನಾ? ಭಾಗ್ಯ ಸಹವಾಸಕ್ಕೆ ಬರಲ್ವಾ? ಈ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾಗ್ಯಲಕ್ಷ್ಮಿ ಸೀರಿಯಲ್ ಸದ್ಯ ರೋಚಕ ತಿರುವು ಪಡ್ಕೊಂಡಿದೆ. ತಾಂಡವ್ ಮುಂದೆ ಭಾಗ್ಯ ಕೊನೆಗೂ ಗೆದ್ದು ಬೀಗಿದ್ದಾಳೆ. ತಾಂಡವ್ ಭಾಗ್ಯಳನ್ನ ಸೋಲಿಸ್ಬೇಕು, ನೀನಿಲ್ಲದೆ ತನ್ನಿಂದ ಏನೂ ಆಗಲ್ಲ ಅಂತ ಭಾಗ್ಯ ತನ್ನ ಮುಂದೆ ಹೇಳ್ಬೇಕು ಅಂತ ತಾಂಡವ್ ಏನೇನೋ ಕುತಂತ್ರ ಮಾಡ್ತಿದ್ದಾನೆ. ಇದಕ್ಕೆ ಶ್ರೇಷ್ಠ ಕೂಡ ಸಾಥ್ ನೀಡ್ತಿದ್ದಾಳೆ. ಇದಕ್ಕಾಗಿ ಆತ ಕಳೆದ 5 ತಿಂಗಳಿನಿಂದ ಹೋಮ್ ಲೋನ್ ಕಟ್ಟಿರ್ಲಿಲ್ಲ. ಬಳಿಕ ಮನೆ ಲೋನ್ ಕಟ್ಟೋಕೆ ಆಗಲ್ಲ, ನೀನು ನನ್ನ ಮುಂದೆ ಮಂಡಿಯೂರಿ ಕೂತು ನಾನು ಸೋತು ಹೋದೆ ಅಂತ ಒಪ್ಪಿಕೊಂಡ್ರೆ ನಾನು ಹಣ ಕಟ್ತೀನಿ ಅಂತ ತಾಂಡವ್ ಹೇಳಿದ್ದ. ಆದ್ರೆ ಕುಸುಮಾಗೆ ತನ್ನ ಮಗನಿಗಿಂತ ಸೊಸೆ ಮೇಲೆಯೇ ಹೆಚ್ಚು ನಂಬಿಕೆ. ನನ್ನ ಸೊಸೆ ಈ ರೀತಿ ಮಾಡೋದಿಲ್ಲ, ಆ ಥರ ಮಾಡೋಕೆ ನಾನು ಬಿಡೋದಿಲ್ಲ. ಆಕೆ ಮನೆ ಲೋನ್ ಹೇಗಾದ್ರೂ ಮಾಡಿ ಕಟ್ಟೇ ಕಟ್ತಾಳೆ ಅಂತ ಹೇಳಿದ್ಲು. ಭಾಗ್ಯ ಬಳಿ ಹಣ ಹೊಂದಿಸೋಕೆ ಆಗೋದಿಲ್ಲ, ಅವಳ ಸೊಕ್ಕು ಮುರಿಯುತ್ತೆ, ನಾನು ಅವಮಾನ ಮಾಡ್ತೀನಿ, ಬಾಯಿಗೆ ಬಂದಂತೆ ಮಾತಾಡ್ತೀನಿ, ಅಪ್ಪ ಅಮ್ಮ ಮಕ್ಕಳು ನನ್ನ ಜೊತೆ ಬರ್ತಾರಂತ ತಾಂಡವ್ ಕನಸು ಕಾಣ್ತಿದ್ದ. ಅಹಂಕಾರದಿಂದ ಬೀಗ್ತಿದ್ದ ತಾಂಡವ್ಗೆ ಭಾಗ್ಯ ಸರಿಯಾಗಿ ಶಾಕ್ ಕೊಟ್ಟಿದ್ದಾಳೆ. ಒಂದೇ ಒಂದು ದಿನದಲ್ಲಿ ಹಣ ಸಂಪಾದಿಸಿ ಮನೆ ಲೋನ್ ಕ್ಲಿಯರ್ ಮಾಡಿದ್ದಾಳೆ. ಇದನ್ನ ನೋಡಿ ಶ್ರೇಷ್ಠ ತಾಂಡವ್ ಮುಖ ಇಂಗು ತಿಂದ ಮಂಗನ ಹಾಗೆ ಆಗಿದೆ. ಆದ್ರೂ ತಾಂಡವ್ ಸೊಕ್ಕು ಕಡಿಮೆಯಾಗಿಲ್ಲ. ಭಾಗ್ಯ ಬೀದಿಗೆ ಬರುವ ಹಾಗೆ ಮಾಡ್ತೀನಿ ಅಂತ ತಾಂಡವ್ಗೆ ಶ್ರೇಷ್ಠ ಹೇಳಿದ್ದಾಳೆ. ಆ ಮಾತನ್ನ ಕೇಳಿಸ್ಕೊಂಡ ಭಾಗ್ಯ ಅದು ಅಷ್ಟು ಸುಲಭ ಇಲ್ಲ, ನಾನು ಈ ಮನೆಯವರನ್ನ ಈ ಮನೆಯನ್ನ ಯಾರಿಗೂ ಬಿಟ್ಟು ಕೊಡಲ್ಲ, ಉಳಿಸಿಕೊಳ್ತೀನಿ ಅಂತ ಹೇಳಿದ್ದಾಳೆ. ಬಳಿಕ ತಾಂಡವ್ಗೆ ಹ್ಯಾಂಡ್ ಶೇಕ್ ಕೊಟ್ಟು ಕೈ ಮುರಿಯುವ ಹಾಗೆ ಮಾಡಿದ್ದಾಳೆ. ನಂತರ ಶ್ರೇಷ್ಠಳನ್ನ ದೂಡ್ಕೊಂಡು ಹೋಗಿದ್ದಾಳೆ. ಇದರಿಂದ ತಾಂಡವ್ ಶ್ರೇಷ್ಠ ಶಾಕ್ ಆಗಿದ್ದಾರೆ. ಆದ್ರೀಗ ಸೀರಿಯಲ್ ನೋಡಿದ ವೀಕ್ಷಕರು ನಾನಾ ಕಾಮೆಂಟ್ ಮಾಡ್ತಿದ್ದಾರೆ. ವಾವ್, ಸೂಪರ್ ಭಾಗ್ಯ, ಇದು ನಮ್ಮ ಭಾಗ್ಯ ಅಂದ್ರೆ. ತಾಂಡವ್ ಹ್ಯಾಂಡ್ ಶೇಕ್ ಹೆಂಗಿತ್ತು? ತಾಂಡವ್ ಕೈ ಮುರಿದೋಯ್ತಾ? ಶ್ರೇಷ್ಠಗೊಂದು ಕಪಾಳಕ್ಕೆ ಹೊಡಿಬೇಕಿತ್ತು. ತಾಂಡವ್ ಶ್ರೇಷ್ಠ ಬೀದಿಗೆ ಬೀಳ್ಬೇಕು, ಕೆಟ್ಟವರಿಗೆ ಕೆಟ್ಟದ್ದೇ ಆಗ್ಬೇಕು. ಈ ರೀತಿ ಸೀನ್ಗಳನ್ನ ನೋಡೋಕೆ ಒಂಥರ ಮಜಾ ಇರುತ್ತೆ. ಶ್ರೇಷ್ಠ ತಾಂಡವ್ ಮುಖ ನೋಡೋಕೆ ಆಗ್ತಿಲ್ಲ. ಆದಷ್ಟು ಬೇಗ ಭಾಗ್ಯ ಬೆಳಿಬೇಕು. ತಾಂಡವ್ಗೆ ಶ್ರೇಷ್ಠ ಕೆಟ್ಟವಳು, ಇವಳಿಗಿಂತ ಭಾಗ್ಯ ಯಾವುದ್ರಲ್ಲೂ ಕಡಿಮೆ ಇಲ್ಲ. ತನ್ನ ಸೋಲನ್ನು ಒಪ್ಕೊಂಡು ಭಾಗ್ಯ ಮನೆಗೆ ತಾಂಡವ್ ಬರಬೇಕು ಅಂತ ಸೀರಿಯಲ್ ವೀಕ್ಷಕರು ಹೇಳ್ತಿದ್ದಾರೆ. ಸೊ ಈ ಬಗ್ಗೆ ನಿಮ್ಗೆ ಏನನ್ನಿಸ್ತಿದೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.